ಪ್ರತಿಯೊಬ್ಬರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದಿಂದ ಮತ್ತು ಮಹಾರಾಷ್ಟ್ರದಿಂದ ಇಂಡಸ್ಟ್ರಿಯ ಕಂಪನಿಯ ಪ್ರಾಡಕ್ಟ್ಗಳನ್ನು ಬಳಸಿದವರು ಮತ್ತು ಆ ಪ್ರಾಡಕ್ಟ್ ಇಂದ ರಿಸಲ್ಟ್ ಪಡೆದಂತವರ ಕಸ್ಟಮರ್ಸ್ಗಳು ಜೊತೆಗೆ ಪ್ರಾಡಕ್ಟ್ ಗಳನ್ನು ಪ್ರಮೋಟ್ ಮಾಡುವಂತಹ ಕೆಲವೊಂದು ವಿತರಕರ ನಾವು ಅನುಭವಗಳನ್ನು ಕೇಳಲಿಕ್ಕಿದ್ವಿ. आप सभी को नमस्कार। आज कर्नाटक से और महाराष्ट्र से इंडस्ट्रिया के प्रोडक्ट इस्तेमाल करते हुए आ, जो कस्टमर्स है उनके ओपिनियन और उसके साथ साथ जो इस प्रोडक्ट को प्रमोट कर रहे हैं उस डिस्ट्रीब्यूटर्स का भी कुछ अनुभव को हम लोग आज सुनेंगे। हमारे साथ है ಮಲ್ಲಿಕಾರ್ಜುನ್ ಪಟಾಣೆ ಜಿ ಯಾದಗಿರಿ से। ಪಟ್ನೆ ಸರ್, ಸ್ವಾಗತ ನಿಮ್ಗೆ. ನಮ್ಗೆ ಹೇಳಿ, ಯಾವ ಪ್ರಾಡಕ್ಟ್ ಬಳಸ್ತಿದ್ರೆ ಪ್ರಮೋಟ್ ಮಾಡಿದ್ರೆ ಅದೇನ್ ಲಾಭ ಪಡ್ತಿದ್ದೀರಾ? ಸರ್, ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಸರ್? ಎಸ್ ರೈಟ್ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನೆ ಅಂತ, ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ನಂದು ಖುದ್ದು ಓನ್ ಟೆಸ್ಟಿಮನಿ ಹೇಳತ್ತೀನಿ. ನನ್ನ ವಯಸ್ಸು 64. ನಾನು ಸುಮಾರು 10 ವರ್ಷಗಳಿಂದ ನಾನು ಡಸ್ಟ್ ಅಲರ್ಜಿ, ಕೋಲ್ಡ್ ಅಲರ್ಜಿದಿಂದ ಎಫೆಕ್ಟೆಡ್ ಆಗಿದ್ದೆ. ನಾನು 2 ವರ್ಷ ಹೈದ್ರಾಬಾದ್ ಕೂಡ ಅಲ್ಲಿ ಟೆಸ್ಟಿಂಗ್ ಮಾಡ್ಸಿನಿ, ಆದ್ರೂ ಕಡಿಮೆ ಆಗಿಲ್ಲ. ಬಟ್ ನನಗೆ ಈಗೇನದ, ನಾನು ಮೊದ್ಲು ಕಾಫಿ ಯೂಸ್ ಮಾಡ್ತಿದ್ದೀನಿ, ಬಿಟ್ಟು ಯೂಸ್ ಮಾಡ್ತಿದ್ದೆ. ಬಟ್ ನಾವು ನಮ್ ಪ್ರಾಡಕ್ಟ್ ಯಾಕೆ ತಗೊಳ್ಬಾರ್ದು ಅಂತಂದು ನಾವು ನಿರ್ಧಾರ ಮಾಡಿ ಸುಮಾರಿಗೆ 1 ತಿಂಗಳಿಂದ ನಾನು ಐ ಕಾಫಿ ಬ್ಲ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗ ಮೊದ್ಲೇನಿತ್ತು, 2 ದಿವ್ಸಕ್ಕೊಂದ್ಸರಿ ಕೋಲ್ಡ್ ಟ್ಯಾಬ್ಲೆಟ್ ತಗೋಬೇಕಾಗ್ತಿತ್ತು, ಒಂಟೆ ಕೆಲ್ಸಿ ಅಂತ. 2 ದಿವ್ಸ ನಂತರ ಮತ್ತ ನನಗ್ ಖಂಡಿತ ಬರ್ತಿತ್ತು, ಕೋಲ್ಡೇ ಬರ್ತಿತ್ತು ಸರ್. ಬಟ್ ಈಗ ಏನದ, 1 ಮಂತ್ ಹಿಡ್ದು ಐ ಕಾಫಿ ಬ್ಲ್ಯಾಕ್ ಯೂಸ್ ಮಾಡತ್ತೀನಿ. ಮುಂಜಾನೆ 1/2 ಪ್ಯಾಕೆಟ್, ರಾತ್ರಿ 1/2 ಪ್ಯಾಕೆಟ್. ಬಟ್ ಇವತ್ತಿಗೆ ನಾನು ಒಂದ್ ತಿಂಗಳಾಯ್ತು ಯಾವ್ದು ಟ್ಯಾಬ್ಲೆಟ್ ಇಲ್ಲ. ಬರ್ತದ ಅಂದ್ರ, ಬಟ್ ನನ್ಗೆ ಟ್ಯಾಬ್ಲೆಟ್ ತಗೊಳ್ತಕ್ಕಂತ ಸ್ಥಿತಿ ಬಂದಿಲ್ಲ. ಇವತ್ತಿಗೆ 1 ತಿಂಗಳಾಯ್ತು. ಇದು ಅಮೇಜಿಂಗ್ ರಿಸಲ್ಟ್ ಅದ ಸರ್. ನಾನು ಸುಮಾರು 10 ವರ್ಷದಿಂದ ಟ್ರೈ ಮಾಡತ್ತೀನಿ, ಎಲ್ಲಿನೂ ನನಗೆ ಸಕ್ಸಸ್ಫುಲ್ ಆಗಿಲ್ಲ. ಬಹಳಷ್ಟು ಆಯುರ್ವೇದಿಕ್ ಬಿ ತಗೊಂಡಿನಿ, ನಾ ಅಲೋಪತಿಕ್ ಯೂಸ್ ಮಾಡೀನಿ, ಬಟ್ ಯಾವ್ದು ರಿಸಲ್ಟ್ ಇಲ್ಲ. ಇದು ನನ್ನ ಮೇಲಿಂದ ನಾ ಟೆಸ್ಟಿಮನಿ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. थैंक यू ಇಂಡಸ್ಟ್ರಿಯಲ್ ಕಂಪನಿಗೂ ಧನ್ಯವಾದ. सो नाइस सर, थैंक यू। हमारे साथ है मल्लिकार्जुन पटाणे जी, जिनका उम्र है आसपास 64, और उन्होंने कहा कि इंडस्ट्रिया की उन्होंने आई कॉफी लिया था, उनको डस्ट एलर्जी और कोल्ड एलर्जी दोनों था। ये पिछले 10 साल से हो रहा था। उनके साथ साथ उन्होंने हैदराबाद में बहुत टेस्ट कराया है और बहुत सारे एलोपैथी आयुर्वेदिक के टैबलेट्स, मेडिसिन वगैरह लिए हुए हैं, लेकिन उसमें बड़ा फायदा उन्होंने देखा नहीं है। ये इंडस्ट्रिया के प्रोडक्ट प्रमोट भी कर रहे थे, तो उन्होंने सोचा कि आई कॉफी ले लें। ऐसे बीच बीच में आई कॉफी ले रहे थे, लेकिन ऐसा नहीं कि कंटिन्यूस एक स्ट्रेच में उन्होंने नहीं लिया था, ले रहे थे, छोड़ रहे थे। तो इस बार उन्होंने क्या कि आई कॉफी ब्लैक को शुरू किया। 1 महीना हुआ अभी, और सुबह आधा, रात को आधा, ऐसा आधा आधा आई कॉफी पीते थे, लेकिन वो कंटिन्यूटी थी, कंसिस्टेंसी थी उनकी। उसके वजह से अगर 1 महीने से अभी देखा गया है तो डस्ट एलर्जी, कोल्ड एलर्जी कुछ भी नहीं है। और उसके साथ साथ जो टैबलेट लेने की उनकी सिचुएशन आती थी, अभी वो टैबलेट लेने की जरूरत नहीं पड़ी उनकी, और वो बहुत अच्छा महसूस कर रहे हैं। इस टेस्टिमनी को शेयर किया था मल्लिकार्जुन पटाणे ने, यादगिरी से। अभी हमारे साथ है अभय उपाध्याय जी, सांगली से। अभय से स्वागत है आपका। हमें बताइए, आपने कौन से प्रोडक्ट इस्तेमाल किया, प्रमोट किया, क्या फायदा उठाया है? आपका माइक म्यूट है अभय जी। नमस्ते सर। नमस्ते सर। मेरा नाम अभय उपाध्याय, मैं सांगली से हूँ सर। तो मैंने मेरे अंकल को आई कॉफी सजेस्ट किया था सर। उनको बहुत सारा शुगर का दिक्कत हो रहा था, और उनकी वजह से, शुगर की वजह से चक्कर भी आ रहा था सर उनको। उनका 404 शुगर खाना खाने के बाद, और उससे पहले, खाना खाने से पहले 204 तक इतना था सर। और मैंने उनको आई कॉफी सजेस्ट करने के बाद बहुत बढ़िया रिजल्ट आया सर। एक ही आई कॉपी में उनको दोनों 100 कम आ गया सर। उन्होंने 1 महीना होने के बाद टेस्ट करवा लिया था, और उनका एज था सर 62। तो अभी बहुत बढ़िया फील कर रहे हैं सर, और बहुत अच्छा लग रहा है सर उनको। ಥ್ಯಾಂಕ್ ಯು ಥ್ಯಾಂಕ್ ಯು ಸರ್। ಥ್ಯಾಂಕ್ ಯು। ನಮ್ಮ ಜೊತೆ ಇದ್ರು ಅಭಯ್ ಉಪಾಧ್ಯಾಯ ಅವರು, ಸಾಂಗ್ಲಿಯಿಂದ. ಅವರು ಅವರ ಅಂಕಲಿಗೆ, ತಂದೆಯವರ ತಮ್ಮನಿಗೆ ಈ ಒಂದು ಪ್ರಾಡಕ್ಟ್ ಅನ್ನು ಕೊಟ್ಟಿದ್ರು. ಅವರ ವಯಸ್ಸು ಬಂದ್ಬಿಟ್ಟು 62, ಅಂಡ್ ಅವರಿಗೆ ಐ ಕಾಫಿಯನ್ನು ಸಜೆಸ್ಟ್ ಮಾಡಲಿಲ್ಲ, ಯಾಕಂದ್ರೆ ಅವರಿಗೆ ಶುಗರ್ ಇತ್ತು. ಶುಗರ್
ಬಿಫೋರ್ ಫುಡ್ 204, ಆಫ್ಟರ್ ಫುಡ್ 404 ಇತ್ತಿತ್ತು. ಜೊತೆಗೆ ಅವರಿಗೆ ತುಂಬಾ ವೀಕ್ನೆಸ್, ತಲೆ ಸುತ್ತುವಂಥದ್ದು ಇಂಥ ಇಶ್ಯೂಸ್ಗಳನ್ನು ಅವ್ರು ಫೇಸ್ ಮಾಡ್ತಾ ಇದ್ರು. ಇವರು ರೀಸೆಂಟ್ ಆಗಿ ಐ ಕಾಫಿನ ಸ್ಟಾರ್ಟ್ ಮಾಡಿ 1 ತಿಂಗಳಾಯ್ತು. ಐ ಕಾಫಿ ಬ್ಲ್ಯಾಕ್ ಅನ್ನು ತಗೊಳ್ತಾ ಇದ್ದಾರೆ, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು. ಈಗ 1 ತಿಂಗಳ ನಂತರ ನೋಡುವಾಗ ಅವರದ್ದು ಶುಗರ್ ಲೆವೆಲ್ ಏನಿದೆ ಅದು 104 ಮತ್ತು 304 ಇಳಿದಿದೆ. ಸೊ 100 ಪಾಯಿಂಟ್ಸ್ ರೆಡ್ಯೂಸ್ ಆಗಿದೆ. ಅದ್ರ ಜೊತೆಗೆ ತಲೆ ಸುತ್ತುವಂತ ಇಶ್ಯೂ ಏನಿದೆ ಅದು ಕೂಡ ಕಂಪ್ಲೀಟ್ ರಿಲೀಫ್ ಆಗಿದೆ. ಈ ಒಂದು ರಿಸಲ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಬಂದ್ಬಿಟ್ಟು ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಯಿಂದ. ಇವಾಗ ನಮ್ಮ ಜೊತೆ ಇದ್ದಾರೆ ಹೊನ್ನಾವರದಿಂದ ಸಾವಿತ್ರಿ ಶಂಕರ್ ಭಟ್ ಅವರು. ಸಾವಿತ್ರಿ ಚೇರ್ ಅವರು, ಸ್ವಾಗತ ನಿಮಗೆ. ನಮ್ಗೆ ಹೇಳಿ, ಯಾವ ಪ್ರಾಡಕ್ಟ್ ನ ಬಳಸಿದ್ರೆ ಪ್ರಮೋಟ್ ಮಾಡಿದ್ರೆ ಮತ್ತೆ ಏನ್ ಲಾಭ ಪಡೆದಿದ್ದೀರಾ? ನಮಸ್ತೆ ಸರ್, ಸಾವಿತ್ರಿ ಭಟ್ ಹೊನ್ನಾವರದಿಂದ. ಎಲ್ಲರಿಗೆ ನಮಸ್ಕಾರ ಸರ್. ನಾನು ಐಪಲ್ಸ್ ಟೆಸ್ಟಿಮನಿ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. 47 ವರ್ಷದ ಜೆಂಟ್ಸ್, ಅವರಿಗೆ 3 ವರ್ಷದಿಂದ ಮೈಗ್ರೇನ್ ಸಮಸ್ಯೆ ಮತ್ತೆ ವೆರಿಕೋಸ್ ಸಮಸ್ಯೆ ಇತ್ತು. ಅವರು ಸುಮಾರು 50,000 ಮೇಲೆ ಹಣ ಖರ್ಚು ಮಾಡಿದ್ದಾರೆ ಸರ್, ಅವರಿಗೆ ಕಡಿಮೆನೇ ಆಗಿಲ್ಲ. ನಾನು 7 ಐಪಲ್ಸ್ ಕೊಟ್ಟೆ, ಅವ್ರು ಕರೆಕ್ಟ್ ಆಗಿ ನಾವು ಹೇಳಿದಂತೆ ತಗೊಂಡ್ರು. ಅದರಿಂದ ಎಲ್ಲದರಿಂದ ಹೊರ ಬಂದರೆ ಸಮಸ್ಯೆನೇ ಇಲ್ಲ ಅವರಿಗೆ ಸರ್. ಈಗ ತುಂಬಾ ವ್ಯಾಪಾರ ಮಾಡ್ಕೊಂಡು ಆರಾಮಾಗಿದ್ದಾರೆ ಸರ್. ಅವರು ಕಿರಾಣಿ ವ್ಯಾಪಾರ ಮಾಡುವವರು. ಥ್ಯಾಂಕ್ ಯು ಟೀಚರ್ ಅವರೇ. राइट, सावित्री शेर का थोड़ा नेटवर्क इश्यू था. हमारे साथ है सावित्री शंकर भट जी, होन्नावर कर्नाटक से. उन्होंने कहा कि उन्होंने 47 के एक जेंट्स को आई पल्स सजेस्ट किया था क्योंकि उनको माइग्रेन और वेरिकोस वेन्स का इश्यू था. तो उन्होंने बहुत सारा ट्रीटमेंट भी कराया, लेकिन उसमें बड़ा फायदा उन्होंने देखा नहीं था. लेकिन उन्होंने आई पल्स को जब सजेस्ट किया तो उन्होंने फॉलो किया. तो उन्होंने अभी तक 7 आई पल्स लिए हुए हैं, और 7 आई पल्स कंटिन्यूसली लेने के बाद में अभी देखा गया है तो उनके जो इश्यू था माइग्रेन का वो भी गायब हुआ है, और उनका जो वेरिकोस इश्यू था वो भी गायब हुआ है. वो दुकान चलाते हैं और दुकान अभी खुशी खुशी से चला रहे हैं, उनको कोई तकलीफ नहीं है. और ये रिजल्ट को शेयर किया था ಸಾವಿತ್ರಿ ಶಂಕರ್ ಭಟ್ ಫ್ರಮ್ ಹೊನ್ನಾವರ್. ಇವಾಗ ನಮ್ಮ ಜೊತೆ ಇದ್ದಾರೆ ಸುನೀತಾ ಅವರು ಮಂಡ್ಯದಿಂದ. ಸುನೀತಾ ಅವರು, ಸ್ವಾಗತ ನಿಮ್ಗೆ. ನಮ್ಗೆ ಹೇಳಿ, ಯಾವ ಪ್ರಾಡಕ್ಟ್ ಅನ್ನು ಬಳಸ್ತೀರಾ ಅಥವಾ ಪ್ರಮೋಟ್ ಮಾಡಿದ್ರೆ ಏನ್ ಲಾಭ ಪಡೆದಿದ್ದೀರಾ? ಸರ್ ನಮಸ್ತೆ ಸರ್. ನನ್ ಫ್ರೆಂಡ್ಗೆ ಸುಮಾರು 10 ವರ್ಷದಿಂದ ಪೈಲ್ಸ್ ಇತ್ತಂತೆ. ಅವ್ರಿಗೆ ಅವರು ಡಾಕ್ಟರ್ ಹತ್ರ ಹೋಗ್ತಾ ಇದ್ರು, ಆಪರೇಷನ್ ಮಾಡಿಸ್ಕೊತೀನಿ ಅಂತ. ಅದಕ್ಕೆ ನಮ್ದು ಒಂದು ಐಪಲ್ಸ್ ಇದೆ, ಅದು ತುಂಬಾ ಜನಕ್ಕೆ ಐಪಲ್ಸ್ ರಿಸಲ್ಟ್ ಕೊಟ್ಟಿದೆ. ನೀವೊಂದ್ಸರಿ ನೋಡಿ ಅಂತ ಹೇಳಿದೆ. ಅವ್ರೊಂದ್ ಐಪಲ್ಸ್ ತಗೊಂಡಿದ್ರು ಸರ್. 1 ತಿಂಗಳು ಹಿಂಗೆ ಅವ್ರಿಗೆ ತುಂಬಾ ರಿಸಲ್ಟ್ ಕೊಟ್ಟೈತೆ. ಮತ್ತೆ ರಾತ್ರಿ ಒಂದ್ ಇಸ್ಕೊಂಡು ಹೋದ್ರು, ತುಂಬಾ ಖುಷಿ ಪಡ್ತಾ ಇದ್ರು. ಈ 10 ವರ್ಷದಿಂದ ಇರುವ ಫೈಲ್ಸ್ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಇವಾಗ? ಕಂಪ್ಲೀಟ್ ಕ್ಲಿಯರ್ ಆಗಿಲ್ಲ ಸರ್, ಆದ್ರೂ 100ಕ್ಕೆ ಒಂದು 90% ಅವ್ರಿಗೆ ರಿಸಲ್ಟ್ ಕೊಟ್ಟೈತೆ. ಅವ್ರಿಗೆ ತುಂಬಾ ಖುಷಿ ಪಟ್ರು ಸರ್. ನಂದೊಂದು ರಿಸಲ್ಟ್ ಇದೆ. ನಂದು ತುಂಬಾ ದಿವಸದಿಂದ ಎದೆ ನೋವು ಬರ್ತಾಯಿತ್ತು. ನನ್ಗೆ ಭಯ ಆಯ್ತಾಯ್ತು, ರಾತ್ರಿ ಹೊತ್ತು ತುಂಬಾ ಬಂದ್ಬಿಡೋದು. ಫಸ್ಟ್ ಬೆನ್ನು ನೋವು ಬರ್ತಾಯಿತ್ತು, ಆಮೇಲೆ ಎದೆ ನೋವು ಬರ್ತಾಯಿತ್ತು. ಆಮೇಲೆ ಸೂಜಿ ಎಲ್ಲ ಮಾಡಿಸ್ದ್ವಿ. ಸೂಜಿ ನಾರ್ಮಲ್ ಐತಿ ಅಂತ ಹೇಳಿದ್ರು. ಮತ್ತೆ ಗ್ಯಾಸ್ಟ್ರಿಕ್ ಏನೋ ಅಂದ್ಬಿಟ್ಟು ನಾನು ತುಂಬಾ ಗ್ಯಾಸ್ಟ್ರಿಕ್ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದೆ, ಆದ್ರೂ ಕಂಟ್ರೋಲ್ ಆಗ್ಲಿಲ್ಲ. ಐ ಕಾಫಿ ಫುಲ್ಲು ಒಂದು 50 ಪ್ಯಾಕೆಟ್ನು ಫುಲ್ಲು ಕುಡ್ದೆ. ಬೆಳಿಗ್ಗೆ ಅರ್ಧ ಪ್ಯಾಕೆಟ್, ಸಂಜೆ ಅರ್ಧ ಪ್ಯಾಕೆಟ್. ಅದನ್ನ ಸ್ಟಾರ್ಟ್ ಮಾಡೋತ್ತಳಿಂದ ಇವತ್ತಿಗೂ ಎದೆ ನೋವಿಲ್ಲ ಸರ್. ರೈಟ್. ಸೊ ನೀವು ಪೈಲ್ಸ್ ಹೇಳಿದವ್ರಿಗೆ ಏಜ್ ಎಷ್ಟಾಗಿತ್ತು? ಅವ್ರಿಗೆ ಸರ್ 35. लेडीज अलवा? हाँ राइट. थैंक यू सुनीता. और हमारे साथ थे सुनीता जी मंड्या से, जिन्होंने कहा कि 35 की उम्र के एक लेडीज जिनको पाइल्स हुआ था, पिछले 10 साल से वो तकलीफ को महसूस कर रहे थे, और उन्होंने आई पल्स लेना शुरू किया. अभी एक ही बॉटल खत्म हुआ था, लेकिन एक ही बॉटल के अंदर उनको 90% रिजल्ट देखने को मिला. अभी उन्होंने दूसरा बॉटल शुरू किया है. ये टेस्टिमनी को शेयर किया था सुनीता जी ने मंड्या से, और उन्होंने अपने खुद के बारे में भी बताया. उनके हार्ट में जलन हो रही थी, और उसके साथ साथ उनको पीठ में भी दर्द शुरू हो चुका था. तो उन्होंने ईसीजी करके देखा, और उसके साथ साथ कुछ गैस्ट्रिक के मेडिसिन भी लेके देखे, लेकिन कुछ फायदा नहीं हुआ. समझ में नहीं आया कि एक्चुअली हो क्या रहा था. तब उन्होंने आई कॉफी ब्लैक, इंडस्ट्री का आई कॉफी ब्लैक उन्होंने शुरू किया. सुबह आधा, रात को आधा, इस तरह से उन्होंने 50 पैकेट या एक बॉक्स को कंप्लीट किया. लेकिन इस दौरान उनको जो जलन होती थी पेट में वो अभी गायब हुए. उनको जो दर्द हो रहा था सीने उनके बैक में, तो वो भी अभी गायब है, और अपने वो कंप्लीटली नॉर्मल महसूस कर रहे हैं. इस टेस्टिमनी को शेयर किया था सुनीता फ्रॉम मंड्या.
ಇವಾಗ ನಮ್ಮ ಜೊತೆ ಇದ್ದಾರೆ ರತ್ನಂ ಅವರು ಮಂಡ್ಯದಿಂದ. ರತ್ನಂ ಅವರೇ, ಸ್ವಾಗತ ನಿಮಗೆ. ನಮ್ಗೆ ಹೇಳಿ, ಯಾವ ಪ್ರಾಡಕ್ಟ್ ಅನ್ನು ಬಳಸಿದ್ದೀರಾ ಮತ್ತೆ ಏನು ರಿಸಲ್ಟ್ ಪಡೆದಿದ್ದೀರಾ? ಸರ್ ನಮಸ್ತೆ. ನಾನು ರತ್ನಮ್ಮ ಅಂತ ಹೇಳ್ಬಿಟ್ಟು. ಸರ್ ನಮ್ಮ ಮಗನ್ಗೆ ಆಕ್ಸಿಡೆಂಟ್ ಆಗಿದೆ. ಈಗ ಒಂದು ವೀಕ್ ಆಗಿದೆ ಅವನಿಗೆ ಆಕ್ಸಿಡೆಂಟ್ ಆಗಿ. ನಾನು ಒಂದು ವೀಕ್ ಇಂದನು ಹೈ ಪಲ್ಸ್ ಜ್ಯೂಸ್ ನ ಕೊಡ್ತಾ ಇದ್ದೀನಿ 2 ಟೈಮುನು. ಅವನಿಗೆ ಪೇಯ್ನ್ ಕಡಿಮೆ ಆಗಿದೆ. ಜೊತೆಗೆ ಅವನಿಗೆ ಗ್ಯಾಸ್ಟ್ರಿಕ್, ತುಂಬಾ ಗ್ಯಾಸ್ಟ್ರಿಕ್ ಇತ್ತು ಸರ್. ಟ್ಯಾಬ್ಲೆಟ್ಸ್ ತಗೋತಾ ಇದ್ರು ಎದೆ ಉರಿ, ಹೊಟ್ಟೆ ಉರಿ ಎಲ್ಲ ಬರ್ತಾ ಇತ್ತು. ಹೊಟ್ಟೆ ತುಂಬಾ ಸ್ಮೆಲ್ ಬರ್ತಾ ಇತ್ತು ಅವನಿಗೆ. ಇವಾಗ ಅವನಿಗೆ ಒಂದು ಸ್ವಲ್ಪನೂ ಗ್ಯಾಸ್ಟ್ರಿಕ್ ಇಲ್ಲ ಸರ್. ತುಂಬಾ ರಿಲೀಫ್ ಆಗಿದ್ದಾನೆ. ಮತ್ತೆ ಅವ್ನು ಕೇಳ್ತಾನೆ ನನಗೆ, ಹೈ ಪಲ್ಸ್ ಕೊಡಮ್ಮ, ನನ್ಗೆ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಅವ್ನಿಗೆ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗ್ತಾ ಇದೆ ಸರ್. ನಮ್ ತಮ್ಮ ಅವ್ರು ಬಂದು, ಅವ್ರಿಗೆ 34 ವರ್ಷ ಏಜು, ನಾಗರಾಜ್ ಅಂತ ಹೇಳ್ಬಿಟ್ಟು. ಅವರಿಗೆ ಕತ್ತಿಯಿಂದ ಹಿಡಿದು ಕೆಳಗಡೆವರೆಗೂ ನೋವಿರ್ತಾ ಇತ್ತು. ಪಾದವರೆಗೂ ನೋವಿರ್ತಾ ಇತ್ತು. ಕಾಲು ನಿಂತ್ಕೊಂಡು ಕೆಲಸ ಮಾಡಿದ್ರೆ ತುಂಬಾ ನೋವು ಬರ್ತಾ ಇತ್ತು. ಸೊ ಈಗ ಅದು ಆ ನೋವೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಸರ್. ಡೈಲಿ ಐ ಕಾಫಿ ತಗೋತಾರೆ ಅವರು. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆನೂ ತಗೋತಾರೆ, ಮತ್ತೆ ಸಾಯಂಕಾಲ ತಗೋತಾರೆ, ಅರ್ಧ ಪ್ಯಾಕೆಟ್. ಓಕೆ, ಎಷ್ಟು ಪ್ಯಾಕೆಟ್ ತಗೊಂಡಿದ್ದಾರೆ ಇಲ್ಲಿ ತನಕ? ಇಲ್ಲಿ ತನಕ ಅವರು ಸುಮಾರು ಈಗ 1.5 ಬಾಕ್ಸ್ ಆಗಿದೆ ಸರ್. ಓಕೆ, ಒಂದು ಪ್ಯಾಕೆಟ್, ಒಂದು ಬಾಕ್ಸ್ ಪೂರ್ತಿ ಖಾಲಿ ಮಾಡಿದ್ದಾರೆ. ಅವರು ತಗೋತಾ ಇದ್ದಾರೆ. ಫಸ್ಟ್ ಇಂದನೂ ಅವ್ರಿಗೆ ರಿಸಲ್ಟ್ ಬರ್ತಾನೆ ಇದೆ. ರೈಟ್. ಸೊ ಐ ಪಲ್ಸ್ ತಗೊಂಡಿಲ್ಲ, ಬರೀ ಐ ಕಾಫಿ ಮಾತ್ರ ತಗೊಂಡಿದ್ದಾರೆ. ಅವ್ರು ಐ ಪಲ್ಸ್ ತಗೋತಾ ಇಲ್ಲ, ಐ ಕಾಫಿ ಮಾತ್ರ ತಗೋತಾರೆ. ಐ ಕಾಫಿ ತುಂಬಾನೇ ರಿಸಲ್ಟ್ ಕೊಡ್ತಾ ಇದೆ. ಮತ್ ನಮ್ ತಂಗಿಯವರು ಅಷ್ಟೇನೆ ಐ ಕಾಫಿಯಿಂದ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ ಅವರು. ಎಷ್ಟು ಕಡಿಮೆ ಆಗಿದೆ? ಅವ್ರು ಈಗ 3 kg ಕಡಿಮೆ ಆಗಿದ್ದಾರೆ ಸರ್. ಎಷ್ಟು ಕಾಫಿ ತಗೊಂಡ್ರು? ಅವರು ಒಂದು ಪ್ಯಾಕೆಟ್ ಫುಲ್ ಮುಗಿಸಿದ್ದಾರೆ, ಒಂದು ಬಾಕ್ಸ್ ಫುಲ್ ಮುಗಿಸಿದ್ದಾರೆ. ಓಕೆ. ನಿಮ್ ಬ್ರದರಿಗೆ ಐ ಕಾಫಿ ಕೊಟ್ಟಿದ್ರಿ, ಅವರಿಗೆ ಡಯಾಬಿಟಿಸ್ ಏನಾದ್ರು ಇತ್ತಾ? ಅಷ್ಟೊಂದು ಬಿರುಕು ಬಿಟ್ಕೊಂಡಿವು, ಅಷ್ಟೊಂದು ಸೋರಿ ಹೋಗೈತೆ. ಎಸ್. ನಿಮ್ ಸರ್ ನಮ್ ತಮ್ಮನ್ಗೆ ಎಷ್ಟು? ನಾರ್ಮಲ್ ಇದೆ. BP ಶುಗರ್ ಏನು ಇಲ್ಲ, ನಾರ್ಮಲ್ ಇದ್ದಾನೆ. ಓಕೆ ಓಕೆ. ಎಷ್ಟು ಏಜ್ ಆಗಿರ್ಬೋದು? ಅವ್ರಿಗೆ 34 ವರ್ಷ ಏಜ್ ಆಗಿದೆ. ಮತ್ತು ನಿಮ್ಮ ತಂಗಿಗೆ? ನಮ್ ತಂಗಿಯವ್ರಿಗೆ 32 ವರ್ಷ ओके, थैंक यू। ಏಜ್ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. हमारे साथ थे रत्नमा जी, जो मंड्या से हैं, जिन्होंने अपने बेटे के बारे में बताया, जो 1 हफ्ते पहले उनको एक्सीडेंट हुआ था और एक्सीडेंट से बॉडी में बहुत सारा उनको पेन था। तो इस पेन को कंट्रोल करने के लिए मेडिसिन के साथ साथ उन्होंने आई पल्स को लेना शुरू कर दिया। अभी पेन बहुत कुछ घट गया है और उसके साथ साथ जो गैस्ट्रिक फॉर्म हुआ था टैबलेट्स के वजह से या कुछ और चीज़ों की वजह से भी हो सकता है, और जो अच्छा स्मेल भी नहीं आ रहा था, तो उन्होंने ये आई पल्स लेने के बाद में अभी गैस्ट्रिक का इश्यू बहुत कुछ कम कंट्रोल में आ गया है और उनका डाइजेशन बहुत कुछ इम्प्रूव हो चुका है। ये उनका टेस्टिमनी था उनके भाई के बारे में, जिनकी उम्र है 34। अभी उनके बेटे के बारे में, जिनकी उम्र है 24। ये उनके बेटे की टेस्टिमनी थी। और अभी और एक टेस्टिमनी जो हमारे साथ है उनकी भाई की, जिनकी उम्र है 34। उनके भाई खड़ा रहते तो सर से, अपने गर्दन से लेके पैर तक पूरे के पूरे बॉडी पेन उनको हो रहा था, और इस बीच में इन्होंने आई कॉफी को लेना शुरू कर दिया है। और आई कॉफी को लेने के बाद अभी उनका सुबह आधा आई कॉफी, रात को आधा आई कॉफी लेते थे, और ये अभी 1.5 बॉक्स उन्होंने खत्म कर दिया है। लेकिन इंटरेस्टिंग फैक्ट क्या हुआ है कि उनके बॉडी में जो पेन था, जो गर्दन से लेके पैर तक, वो पूरा का पूरा पेन अभी गायब हुआ है और अपने आप को अभी वो बेटर महसूस कर रहे हैं। और उन्हीं के साथ साथ उनकी बहन भी है, जिनकी उम्र है 32। उन्होंने भी आई पल्स को शुरू किया था, आई कॉफी को शुरू किया था, और आई कॉफी लेके उन्होंने 1 बॉक्स खत्म कर दिया। लेकिन इस 1 बॉक्स के अंदर उनका 3 kg का वेट कम हो चुका है। इस प्रोडक्ट टेस्टिमनी को शेयर किया था रत्नामा जी फ्रॉम मंड्या। सो हमारे साथ हैं मुंबई से डॉक्टर विजय जी। विजय जी, स्वागत है आपका। हमें बताइए आपने कौन से प्रोडक्ट को इस्तेमाल किया है, आप रेकमेंड किया अपने पेशेंट को, और क्या फायदा उठाया आपने? मैं विजय सावंत, मुंबई से। मेरी मम्मी को मैंने आईपस चालू किया था। उनकी उम्र है 80 और वो बहुत झुक के चलती थी। मतलब चेस्ट और पेट पूरा मतलब मिलना जैसे ही होता था उनको। तो हम लोग मेडिकल इसमें ऐसे सोच सकते हैं कि जब लंग्स का प्रॉब्लम होता है तभी ये पेशेंट को वैसे दिखता है, झुकना ज्यादा से ज्यादा। उसकी वजह से गैसेस ज्यादा होते हैं, फिर डकारे बहुत सारी आते हैं वगैरह, इस तरह से पेशेंट को दिखता है।
मैंने आईपोस दिया था तो 2 बॉटल हो गई है उसकी अभी। तो 20-30% हम सोच सकते हैं कि उनका झुकना अभी कम हो गया है, थोड़ा सा खड़ा रह के चलना ये उस उनमें दिख रहा है। तो अभी करीब करीब तीसरी बोतल अभी चालू 1-2 दिन में हो जाएगी। तो अच्छा ही है रिजल्ट, बढ़िया। थैंक यू सर। ಥ್ಯಾಂಕ್ ಯು ವಿಜಯ ಮೇಡಮ್. ನಮ್ಮ ಜೊತೆ ಇದ್ರು ವಿಜಯ್ ಅವರು ಮುಂಬೈಯಿಂದ. ಅವರು ಆಕ್ಚುಲಿ ಅವರು ಒಂದು ಸ್ಪೆಷಲ್ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಪೇಷಂಟ್ಗಳ ಜೊತೆ. ಅವ್ರ ತಾಯಿಗೆನೆ ಅವರು ಐಪಲ್ಸ್ ಅನ್ನು ಕೊಟ್ಟಿದ್ರು. ಅವ್ರ ತಾಯಿಯ ವಯಸ್ಸು 80 ಮತ್ತೆ ಅವರು ತುಂಬಾ ಬೆಂಡ್ ಆಗಿ ನಡೀತಾ ಇದ್ರು. ಎಲ್ಲಿ ತನಕ ಬೆಂಡ್ ಅಂತಂದ್ರೆ ಅವರ ಎದೆ ಮತ್ತು ಹೊಟ್ಟೆ ಸೇರ್ಕೊಂಡಿದ್ದ ಲೆವೆಲ್ ಅಲ್ಲಿ ಆ ತನಕ ಅವ್ರು ಬೆಂಡ್ ಆಗಿ ನಡೀತಾ ಇದ್ರು. ಅವರಿಗೆ 2 ಬಾಟಲ್ ಐಪಲ್ಸ್ ಅನ್ನು ಕೊಡಲಾಯಿತು. 2 ಬಾಟಲ್ ಐಪಲ್ಸ್ ಕೊಟ್ಟ ನಂತರ ಇವಾಗ ಅವ್ರಿಗೆ ಬೆಂಡ್ ಆಗಿ ನಡೆಯುವಂಥದ್ದು 30% ಕಡಿಮೆ ಆಗಿದೆ. ಅಂದ್ರೆ ನಿಯರ್ಲಿ ಈಗ ಬೆಂಡ್ ಆಗುವಂಥದ್ದು 30% ಇಂಪ್ರೂವ್ಮೆಂಟ್ ಆಗಿದೆ. ಅವ್ರು ಸ್ವಲ್ಪ ಇವಾಗ ಎದ್ದು ನಡೀತಾ ಇದ್ದಾರೆ. ಇದು 3ನೇ ಬಾಟಲ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಡಾಕ್ಟರ್ ವಿಜಯ್ ಸಾವಂತ್ ಫ್ರಮ್ ಮುಂಬೈ. ನಮ್ ಜೊತೆ ಇದ್ದಾರೆ ಮತ್ತೊಂದು ಬಾರಿ ಮಲ್ಲಿಕಾರ್ಜುನ್ ಪಟಾಣೆ ಅವರು ಯಾದಗಿರಿಯಿಂದ. ಪಟ್ನೆ ಸರ್, ಸ್ವಾಗತ ನಿಮ್ಗೆ. ನಮ್ಗೆ ಹೇಳಿ, ಯಾವ ಪ್ರಾಡಕ್ಟ್ ಅನ್ನು ನೀವು ರೆಫರ್ ಮಾಡಿದ್ರೆ ಮತ್ತೆ ಏನ್ ಲಾಭ ಪಡ್ತಿದ್ದೀರಾ? ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನೆ ಅಂತ ಯಾದಗಿರಿದಿಂದ ಮಾತಾಡ್ತಾ ಇದ್ದೀನಿ. ನಾನು ಒಂದು ಲೇಡೀಸು, ವಯಸ್ಸು 35 ವರ್ಷ, ಆಕೆಗೆ ಥೈರಾಯ್ಡ್ ಬೈಪಾಸ್ ಇದು ಸರ್ಜರಿ ಮಾಡಿದ್ರು ಸರ್, ಇಲ್ಲಿ ನೆಕ್ ಬಲ್ಲಿ 2 ಸೈಡ್. ಬಟ್ ಆಕಿ ಬಹಳ ಟ್ರಬಲ್ದಾಗೆ ಇದ್ದಳು. ನಾವು 2 ಬಾಟಲ್ ಐ ಕೇರ್ ಕೊಟ್ಟಿದ್ದೀವಿ. ಆಕಿಂದು ವೇಟ್ನು ಜಾಸ್ತಿ ಅದ. ಬಟ್ ಈಗ 2 ಐ ಕೇರ್ ಕೊಟ್ಟಿದ ನಂತರ ಆಕಿ ಬೆಟರ್ ಫೀಲಿಂಗ್ ಮಾಡತ್ತಾಳ. ಮತ್ತ ಈಗ ನಾಳೆ ಬಂದು ಒಂದು ಐ ಕೇರ್ 3rd ಬಾಟಲ್ ಐ ಕೇರ್ ಮತ್ತ ಐ ಸ್ಲಿಮ್ ಕೂಡ ನಾಳೆ ಒಯ್ಯಕ್ಕೆ ಅದಾಳ ಸರ್. ಇದು ಅಮೇಜಿಂಗ್ ರಿಸಲ್ಟ್ ಅದ ಸರ್. ನಂಬರ್ 1 ಇದು ಐ ಕೇರ್ ಸರ್. ನಂದು ಇನ್ನೊಂದು ಐ ಕೇರ್ ರಿಸಲ್ಟ್ ಅದ ಸರ್. 2 ಬಾಟಲ್ ಐ ಕೇರ್ ಕೊಟ್ಟಿದ್ದೆವು ರೈಟ್ ಸೈಡ್ಗೆ. ಒಂದು ವಯಸ್ಸು 40 ವರ್ಷ ಲೇಡೀಸ್. ಆಕಿಗೆ ರೈಟ್ ಸೈಡ್ ಕೈಯಿಂದ ಇದು ಪೂರಾ ಕಾಲ್ವರೆಗೆ ನೋವು ಆಗ್ತಿತ್ತು, ಪೇನ್ ಆಗ್ತಾ ಇತ್ತು ಸರ್. ಆ ಪೇನ್ ಆಗೋದ್ರಿಂದ ನಾವು 2 ಬಾಟಲ್ ಐ ಕೇರ್ ಕೊಟ್ಟಿದ್ದೀವಿ. ಅವ್ರಿಗೆ ಬೆಟರ್ ಫೀಲಿಂಗ್ ಆಗಿ 3ನೇ ಬಾಟಲ್ನು ಒಯ್ದಾರ. ಈಗ ಮತ್ತೆ ಬಂದು ಒಂದು ಐ ಸ್ಲಿಮ್ನು ರಿಕಮೆಂಡ್ ಮಾಡಿದ್ದೀವಿ. ಐ ಸ್ಲಿಮ್ನು ಒಯ್ಯಾರ ಸರ್. ಆಕಿಗೆ ಈಗ ಮೊದ್ಲಿನಕ್ಕಿಂತ ಪೇನ್ ಕಡಿಮೆ ಆಗ್ಯದ ಸರ್. ರೈಟ್ ಸೈಡ್ ಮತ್ತ ಕೈ ಮತ್ತು ಕಾಲು 2 ಪೇನ್ ಆಗ್ತಾ ಇದ್ವು, ಹೊಡಿತಾ ಇರ್ತಿತ್ತು. ಇದು ಕಡಿಮೆ ಆಗ್ಯದ. ಇನ್ ಮತ್ತ ವೇಟ್ ಲಾಸ್ ಮಾಡ್ಕೋಬೇಕಂತ ಹೇಳಿದ್ವಿ. ಐ ಸ್ಲಿಮ್ನು ತಗೊಂಡೋಗ್ಯಾರ ಸರ್. ಅಮೇಜಿಂಗ್ ರಿಸಲ್ಟ್ ಸರ್ ಇದು ಐ ಕೇರ್ದು. ಮತ್ತೊಂದು ಐ ಕೇರ್ದೇ ರಿಸಲ್ಟ್ ಅದ ಸರ್ ನಮ್ದು. ಲೇಡೀಸು ವಯಸ್ಸು 23, ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು. ನಾವು ವಯಸ್ಸು 23, 4 ಬಾಟಲ್ ಐ ಕೇರ್ ಕೊಟ್ಟಿದ್ವಿ. ಅದು ವೈಟ್ ಡಿಸ್ಚಾರ್ಜ್ ಸ್ಟಾಪ್ ಆಯ್ತು. ಆಕಿಗೆ ಮ್ಯಾರೇಜ್ ಆಗಿ 2 ವರ್ಷ ಇತ್ತು. ಆಕಿಗೆ ಈಗ 1.5 ತಿಂಗಳಾಯ್ತು. ಆಕಿ ಪ್ರೆಗ್ನೆಂಟ್ ಅದಾಳ ಸರ್. ಇದು ಅಮೇಜಿಂಗ್ ರಿಸಲ್ಟ್ ಸರ್ ನಮ್ದು ಐ ಕೇರ್ದು. ನಾವು ವೈಟ್ ಡಿಸ್ಚಾರ್ಜ್ 100% ರಿಸಲ್ಟ್ ಅದ ಸರ್ ನಮ್ಮಲ್ಲಿ. ಅಮೇಜಿಂಗ್. ಥ್ಯಾಂಕ್ ಯು ಸರ್. ಅವ್ರು ಮತ್ತೊಂದು ನಮ್ದು ಐ ಕೇರ್ದು ಅದು ಇನ್ನೊಂದು ರಿಸಲ್ಟ್ ಅದ ಸರ್. ವಯಸ್ಸು 22 ಲೇಡೀಸ್. ಆಕಿಗೆ 1 ಬಾಟಲ್ ಕೊಟ್ಟಿದ್ದೀವಿ. ವೈಟ್ ಡಿಸ್ಚಾರ್ಜ್ ಸ್ಟಾಪ್ ಆಗಿತ್ತು. ಆಕಿ ಡಿಸ್ಕಂಟಿನ್ಯೂ ಮಾಡಿದಳು. ನಂತರ ಆಕಿಂದು ಮತ್ತೆ ಸ್ಟಾರ್ಟ್ ಆಯ್ತು. ಆ ನಂತರ ಮತ್ತೆ ಆಕಿ ಕಂಟಿನ್ಯೂ 2 ಬಾಟಲ್ ತಗೊಂಡಿದ್ ಐ ಕೇರ್ ಯೂಸ್ ಮಾಡಿದಳು. ಈಗ ವೈಟ್ ಡಿಸ್ಚಾರ್ಜ್ ಸ್ಟಾಪ್ ಆಗ್ಯದ ಸರ್. ಆಕಿಂದು 2 ವರ್ಷ ಹಿಡ್ದಾಕಿಂದು ಕಂಟಿನ್ಯೂ ಇತ್ತು ವೈಟ್ ಡಿಸ್ಚಾರ್ಜ್. ಇದು ಕಡಿಮೆ ಆಗ್ಯದ. ಅಮೇಜಿಂಗ್ ರಿಸಲ್ಟ್ ಸರ್. ಥ್ಯಾಂಕ್ ಯು ಸರ್. ಮತ್ತೊಂದು ಐಪಲ್ಸ್ ರಿಸಲ್ಟ್ ಸರ್. ಐಪಲ್ಸ್ ನಮ್ದು ಹುಡುಗಿ ವಯಸ್ಸು 22. ಆಕಿಗೆ ಎಸಿಡಿಟಿ ಆಗ್ತಿತ್ತು, ವೀಕ್ನೆಸ್ ಇತ್ತು, ಹಸಿವು ಆಗ್ತಾ ಇದ್ದಿಲ್ಲ. ಆಕಿಗೆ ಈಗ 1 ಐಪಲ್ಸ್ ಕೊಟ್ಟ ನಂತರ ಬೆಟರ್ ಫೀಲಿಂಗ್ ಆಯ್ತು, ಹಸಿವು ಆಗ್ಲಕ್ ಸ್ಟಾರ್ಟ್ ಆಯ್ತು. ಮತ್ತೆ ಈಗ 2ನೇ ಬಾಟಲ್ನು ತಗೊಂಡು ಇದಾರ. ಅದು ಒಳ್ಳೆ ರಿಸಲ್ಟ್ ಕೊಟ್ಟು ಸರ್ ಅವರಿಗೆ. ಮತ್ತ ಆ ಲೇಡೀಸ್ ಈಗ ಒಂದ್ ತಿಂಗಳಾಯ್ತು ಆಕಿ ಪ್ರೆಗ್ನೆಂಟ್ ಆದಾಳ ಸರ್ ಈಗ ಆಲ್ರೆಡಿ ಸರ್. ಅಮೇಜಿಂಗ್ ಸರ್. ನಮ್ದ ಇಂಡಸ್ವಾ ಕಂಪ್ನಿದು ಪ್ರಾಡಕ್ಟ್ ನಾವ್ ಯಾರಿಗೂ ರಿಕಮೆಂಡ್ ಮಾಡ್ತಿದ್ಯೋ ಅಮೇಜಿಂಗ್ ರಿಸಲ್ಟ್ ಸರ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು, ಇಂಡಸ್ವಾ ಕಂಪ್ನಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಪಟ್ನೆ ಸರ್. ಒಂದು ಚಿಕ್ಕ ಪ್ರಶ್ನೆ. ಈ 22 ವರ್ಷದ ಲೇಡೀಸ್ಗೆ ಯಾರಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅವ್ರು ನಿಲ್ಲಿಸಿದ್ರು, ಆಮೇಲೆ ಅವ್ರಿಗೆ ಮತ್ತೆ ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಯ್ತು, ಮತ್ತೆ ಅವ್ರು ತಗೊಂಡ್ರು, ವೈಟ್ ಡಿಸ್ಚಾರ್ಜ್ ನಿಂತೋಯ್ತು. ಈಗ
ಈಗ ಐ ಕೇರ್ ತಗೊಳ್ಳೋದು ನಿಲ್ಲಿಸಿದಾರೆ ಇವಾಗ ಅವರು? ಈಗ 2 ಬಾಟಲ್ ನಂತರ ಈಗ ತಗೊಂಡಿಲ್ಲ, ಬಟ್ ಅವ್ರಿಗೆ ಈಗ ಕಡಿಮೆ ಆಗ್ಯದ ಸರ್. कड़िमे आಗಿದೆ. ओके, हाँ सर, थैंक यू पटनी सर। थैंक यू। हमारे साथ मल्लिकार्जुन पटानी जी थे, जो हमारे इंडस्ट्री के प्रोडक्ट को बहुत सारे लोगों को उन्होंने दिया है। उन्होंने अपने बातों पे बहुत सारे लोगों के टेस्टिमनीज के बारे में उन्होंने बताया अभी। जैसे कि उन्होंने बताया कि 35 की उम्र की एक लेडीज थी जिनको थायराइड का इश्यू था, और थायराइड के लिए उनको सर्जरी किया गया था। उनके नेक के दोनों तरफ उनको सर्जरी किया गया था, और जिसके वजह से उनको बहुत सारी तकलीफ झेलनी पड़ी। तो उनको आई केयर दिया गया है, 2 आई केयर उन्होंने इस्तेमाल किया है, और अभी उन्होंने तीसरा आई केयर शुरू किया है, और तीसरा आई केयर और एक आई स्लिम भी वो शुरू करने वाले, क्योंकि वजन भी थोड़ा ज्यादा है उनका, और वो कल से उसको शुरू करने वाले हैं। तीसरा आई केयर और आई स्लिम कल वो आके मिलने वाले हैं। लेकिन उनको जो 2 आई केयर में बहुत अच्छा रिजल्ट अनुभव हुआ है, ये रहा उन्होंने कहा हुआ एक टेस्टिमनी। और दूसरा टेस्टिमनी जो हमारे सामने पटने सर ने प्रेजेंट किया था, ये भी 40 की उम्र की एक लेडीज है, और जिनका इश्यू था कि उनके राइट साइड में, बॉडी के राइट साइड में पूरा का पूरा दर्द था, ऊपर से लेके पैर तक, हाथ पैर सारे जगह पे दर्द था। तो उनको एक्चुअली 2 आई केयर दिए गए थे। 2 आई केयर के बाद अभी तीसरा आई केयर शुरू किया है, लेकिन वो दर्द बहुत कुछ कम हो चुका है। और उसके साथ साथ उन्होंने अभी आई स्लिम भी लेना शुरू कर दिया है। वो उनका वजन भी थोड़ा ज्यादा है, वो अभी कम करना चाहते हैं। ये रहा दूसरा टेस्टिमनी जो पटने सर ने हमारे सामने प्रेजेंट किया था। और तीसरा टेस्टिमनी जो पटने सर ने हमारे सामने रखी थी, वो है 25 साल की उम्र की एक लेडीज जिनको वाइट डिस्चार्ज का इश्यू था। उन्होंने 4 बॉटल आई केयर लिए हैं, और उनके वाइट डिस्चार्ज का इश्यू जो है कंप्लीटली रुक गया है, कोई इश्यू नहीं है अभी। उनकी शादी होके 2 साल हुए थे, अभी वो 1.5 महीने के प्रेग्नेंट है, और आई केयर उनके प्रेगनेंसी के लिए भी कुछ काम कर दिया है। और उनके साथ साथ और एक रिजल्ट जो था, वो है 22 उम्र की एक लड़की का। 22 उम्र की जिनका भी इश्यू था वाइट डिस्चार्ज का, उन्होंने पहला एक बार आई केयर लिया, लेकिन उनकी लापरवाह की वजह से उन्होंने कंटिन्यू नहीं किया था। तो फिर से उनको वाइट डिस्चार्ज शुरू हुआ, फिर उन्होंने आई केयर लेना शुरू कर दिया। 2 बॉटल खत्म हुए हैं, अभी उनको वाइट डिस्चार्ज का इश्यू नहीं है, और उनका 2 बॉटल खत्म होकर अभी तीसरा शुरू नहीं किया उन्होंने अगला। तो टोटल उन्होंने 3 बॉटल आई केयर लिए थे, अभी उनको वाइट डिस्चार्ज रुक गया है कंप्लीटली। और एक 22 उम्र की और एक लड़की जिनको एसिडिटी का इश्यू था, वीकनेस था, भूख नहीं लग रही थी, ये सारे इश्यूज के लिए उनको आई पल्स को सजेस्ट किया गया था। वो आई पल्स ले रहे हैं, और उनका वीकनेस बहुत कुछ कम हो चुका है, भूख बढ़ गई है, एसिडिटी कम हो गया है। और खुशी की बात भी है कि अभी वो 1 महीने की प्रेग्नेंट भी है, और उन्होंने अभी दूसरा बॉटल आई पल्स शुरू किया है। ये सारे प्रोडक्ट टेस्टिमनी को शेयर किया था मल्लिकार्जुन पटाने ने यादगिरी से। दोस्तों, अगर आपको ये वीडियो आपके दोस्तों ने लिंक में भेजा है, तो आपकी जानकारी के लिए मैं आपको बताना चाहता हूं कि इंडसिवा के प्रोडक्ट सिर्फ ई कॉमर्स के स्पेशल लिंक में ही खरीदने को मौका है। इंडसिवा के प्रोडक्ट कोई भी मार्केट में अवेलेबल ई कॉमर्स चैनल्स में सेल नहीं हो रहे हैं, जैसे कि अमेजोन, फ्लिपकार्ट या दूसरे जो भी हैं, किसी में भी सेल नहीं हो रहा है। अगर आपको वहां पे कोई प्रोडक्ट मिल रहा है, इवन तो कोई सस्ते में भी बेच रहा है, ये ओरिजिनल नहीं हो सकते, और उसका कोई भी जिम्मेदारी इंडस्ट्री नहीं उठाएगी। तो आपको सजेशन दिया जाएगा कि आपको जिन्होंने इस वीडियो का लिंक को भेजा है, आप उन्हीं से इस प्रोडक्ट को खरीद लीजिए, उनके स्पेशल ई कॉमर्स लिंक के द्वारा। ಪ್ರತಿಯೊಬ್ಬರಿಗೂ ನಮಸ್ಕಾರ। ಯಾರ್ಯಾರು ಈ ಒಂದು ಪ್ರಾಡಕ್ಟ್ ಲಿಂಕ್ ಅನ್ನು ನಿಮ್ಗೆ ಕಳಿಸಿದ್ದಾರೆ, ಖಂಡಿತವಾಗಿ ಅವರಿಂದ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಿ। ಕಾರಣ ಏನಂತಂದ್ರೆ, ನಮ್ಮ ಪ್ರಾಡಕ್ಟ್ಗಳು ಯಾವುದೇ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಇ ಕಾಮರ್ಸ್ ಲಿಂಕ್ ಗಳಲ್ಲಿ ನಾವು ಈ ಪ್ರಾಡಕ್ಟ್ ಅನ್ನು ಮಾರ್ತಾ ಇಲ್ಲ। ಉದಾಹರಣೆಗೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು। ಹಾಗಾಗಿ ನೀವು ಈ ಪ್ರಾಡಕ್ಟ್ ಗಳನ್ನ ಅಲ್ಲಿ ಏನಾದ್ರು ನೋಡಿದೀರ ಅಂತಂದ್ರೆ ಅದು ಡೂಪ್ಲಿಕೇಟ್ ಪ್ರಾಡಕ್ಟ್ ಆಗಿರ್ಬೋದು, ಅದು ಯಾರಾದ್ರು ಕಡಿಮೆಗೆ ಮಾರ್ತಾ ಇದಾರೆ ಅಂತಂದ್ರೂ ಕೂಡ ಅದಕ್ಕೆ ಇಂಡಸ್ಟ್ರಿಯದವರು ಜವಾಬ್ದಾರಲ್ಲ। ಹಾಗಾಗಿ ನಿಮ್ಗೆ ಒರಿಜಿನಲ್ ಪ್ರಾಡಕ್ಟ್ ಬೇಕು ಅಂತಂದ್ರೆ ಖಂಡಿತವಾಗಿ ನೀವು ಯಾರು ನಿಮ್ಗೆ ವಿಡಿಯೋ ಲಿಂಕ್ ಅನ್ನು ಕಳಿಸಿದಾರೆ ಅವ್ರ ಜೊತೆನೆ ನೀವು ಇ ಕಾಮರ್ಸ್ ಲಿಂಕ್ ಅನ್ನು ಕೇಳಿ ಅವ್ರ ಜೊತೆನೆ ನೀವು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡ್ಕೊಳ್ಳಿ। ಸೊ ಪ್ರತಿಯೊಬ್ಬರಿಗೂ ಕೂಡ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಗಳನ್ನು उपयोगिसक्कोस्कर ನಾವು ಸ್ವಾಗತ ಮಾಡ್ತಾ ಇದ್ದೀವಿ। आप सभी को मैं इंडस्ट्रियल प्रोडक्ट को इस्तेमाल करने के लिए स्वागत करता हूं। थैंक यू।